ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಮನೇಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಒಂದು ತಿಂಗಳು ಮೇಲಾಗತ್ತೋ ಅಂತ ಅನ್ಸುತ್ತೆ ನನ್ನ ತಲೆ ಕೂದಲಿಗೆ ಎಣ್ಣೆ ಹಚ್ಕೊಂಡು. ಸೊ ಇವತ್ತು ಫುಲ್ ಸೋರ ಥರ ಹಚ್ಕೊಂಡ್ಬಿಟ್ಟಿದ್ದೆ ರಾತ್ರಿನೇ. ಸೊ ಹಚ್ಕೊಂಡು ಜಡೆಲ್ಲ ಹಾಕೊಂಡ್ಬಿಟ್ಟೆ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಮನೆ ಒರೆಸ್ದೆ. ಇವಾಗ ನಮ್ಮ ಅಮ್ಮ ಇದೊಂದು ಟೇಬಲ್ ಬೇರೆ ತಂದಿಟ್ಟಿದ್ದಾರೆ. ನಾನು ಬೇರೆ ಒಂದು ಮಷೀನ್ ತಂದಿಟ್ಟಿದ್ದೀನಿ. ಎಲ್ಲ ತಂದಿಟ್ಟು ಮನೇಲಿ ಓಡಾಡೋಕ್ಕೂ ಜಾಗ ಇಲ್ದಂಗೆ ಆಗಿದೆ. ಆ್ಯಕ್ಚುಲಿ ನಾವು ಮನೆ ಖಾಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಡಬಲ್ BHK ಹೋಗಬೇಕು, ಅಂದರೆ ಲೀಸಿಗೆ ಹೋಗಬೇಕು. ಒಂದು 10 ಲಕ್ಷ ಆದರೂ ಬೇಕಾಗತ್ತೆ. ಬಟ್ ಸದ್ಯಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ. ದುಡ್ಡು ಅಡ್ಜಸ್ಟ್ ಆಗಿದ ತಕ್ಷಣ ಮನೆ ಶಿಫ್ಟ್ ಮಾಡೋದೆ. ಇವನು ದೊಡ್ಡ ಮಲ್ಲ, ಇವನು ಚಿಕ್ಕ ಮಲ್ಲ, ಇಬ್ರು ಕೆಳಗೆ ಬಂದು ಗಲೀಜು ಮಾಡ್ತಾರೆ ಅಂತ ಒಬ್ಬ ಕೋಲ್ ಹಾಕ್ಬಿಟ್ಟು ಹೋಗಿದ್ದಾರೆ. ಕುದ್ದೆ ಒಳ್ಳೊಳ್ಳೆ ಮುಜ್ಜು ಮುಜ್ಜಿ ಮುಜ್ಜಿ ಮುದ್ದು ಸುಂದ್ರಿ ನೋಡಿ ಅಲ್ಲಿ ನೋಡಿ ಜನ ಇದು ಬಿಡ್ತೀನಿ. ಮನೆಲ್ಲ ಕ್ಲೀನ್ ಮಾಡಾಯ್ತಲ್ಲ, ಪೂಜೆ ಮಾಡಿ ಬಿಡೋದು. ಇವಾಗ ಇಬ್ಬರು ಬಿಡಬೇಕು, ಅದಕ್ಕೆ ವೆಯ್ಟಿಂಗ್. ನಾವು ಅಮ್ಮ ನೋಡಿದ್ರೆ ಈ ಥರ ಅಡ್ಡ ಕೋಲ್ ಹಾಕ್ಬಿಟ್ಟು ಬಂದು ಕೆಳಗಡೆ ಗಲೀಜು ಮಾಡ್ತಾರೆ. ಗಲೀಜು ಅಂದರೆ ಕಕ್ಕ ಮಾಡ್ತಾರೆ ಅಂತ ಅಲ್ಲ, ಕೆಳಗೆ ಉಳ್ಳಾಡಿ ಆ ಕೂದಲೆಲ್ಲ ಉದುರಿಸಿ ಆ ಥರ ಎಲ್ಲ ಮಾಡ್ತಾರೆ. ಹಂಗಾಗಿ ಈ ಥರ ಅಡ್ಡ ಹಾಕ್ಬಿಟ್ಟು ಹೋಗಿರುತ್ತೆ ಅಮ್ಮ ಕೋಲ್ನ. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು. ಗುಡ್ ಮಾರ್ನಿಂಗ್ ಸೂರ್ಯ. ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ನಮಸ್ಕಾರ ಮಾಡಬೇಕು. ಒಂದ್ಸಲಿ ಸೂರ್ಯ ಕಾಣಿಸೋವಲ್ಲ, ನಂಗೆ ಬೇಜಾರಾಗ್ತಿರುತ್ತೆ. ಕಾಣಿಸಿದ ತಕ್ಷಣ ನಕ್ಬಿಡ್ತೀನಿ. ಇಲ್ಲಪ್ಪ ಏಯ್ ಕುತ್ರಿ 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 ಸುಂದ್ರಿ ಮುಖ ತೊಳೆಯೋದೇ ಬೇಡ, ಇವನೇ ತುಳಿಸ್ಬಿಡ್ತಾನೆ ಮುಖ. ಅಲ್ಲ ಮಗನ ಹಚ್ಚ ಸುಂದರಿ ಸುಂದರಿ ಪಾಪ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಬಾಗಿಲಿಗೆ ಅರ್ಶಿನ ಕುಂಕುಮ ಇಟ್ಟಿದ್ದೀನಿ. ನಮ್ಮ ಬಾಗಿಲೆಲ್ಲ ಬರೀ ಕೂದಲೇ ಇರುತ್ತೆ. ನೀವು ಎಷ್ಟೇ ಕ್ಲೀನ್ ಮಾಡ್ತೀರಿ ಕೂದಲು ಸಿಗ್ತಾನೆ ಇರುತ್ತೆ. ಒಂಥರ ಇರಿಟೇಷನ್ ಆಗುತ್ತೆ. ಬಟ್ ಸ್ಟಿಲ್ ನಮ್ಮ ಮಕ್ಕಳಲ್ವ ಅಂದ್ಬಿಟ್ಟು ಸುಮ್ಮನೆ ಆಗ್ತೀವಿ ಅಷ್ಟೇ. ನಮಗೆ ಅಭ್ಯಾಸ ಆಗಿರೋದ್ರಿಂದ ಏನೂ ಅನ್ಸೋದಿಲ್ಲ. ಇವಳು ನೋಡಿ ಮೆಲ್ಲಕ್ಕೆ ಹೋಗ್ತದೆ. ಆಗಲೇ ಹೇಳ್ದಂಗೆ ಮನೆ ಹುಡುಕಿದ್ರು ಕೂಡ ಈ ಪೆಟ್ಸ್ ಅಲೌಡ್ ಅಂತ ಇರಬೇಕು, ಆವಾಗಲೇ ಮನೆ ಸಿಗೋದು. ಇಲ್ಲ ಸಿಗಲ್ಲ, ಇವಾಗೆಲ್ಲ ಪೆಟ್ಸ್ ಅಲೌಡೇ ಇಲ್ಲ. ಅದೇ ಟೆನ್ಷನು ನನಗೆ, ಏನು ಮಾಡೋದು ಅಂತ. ಸಿಕ್ಕೇ ಸಿಗತ್ತೆ, ಯಾರೋ ಒಬ್ರು ನಮ್ಮಂಥವ್ರು ಇದ್ದೇ ಇರ್ತಾರೆ, ಕೊಡ್ತಾರೆ ಬಿಡಿ. ಆ್ಯಂಡ್ ಇವಳಿಗೆ ಕಾರ್ನ್ ಅಂದರೆ ಜೀವ ಆಯಿತಾ. 24 ಗಂಟೆ ಕಾರ್ನ್ ಕುಡಿ ತಿಂತಾನೆ ಇರ್ತಾಳೆ. ಅದು ದಿಂಡಿರುತ್ತಲ್ಲ ಅದನ್ನ ಅನ್ಕೊಂಡು ತಿಂದ್ಬಿಡ್ತಾಳೆ. ಕಿತ್ಕೊಳಕ್ಕೆ ಬಂದರೆ ಹಿಂಗೆಲ್ಲ ಮಾಡ್ತಾಳೆ. ಅವಳಿಗೆ ಕಾರ್ನು, ಪಪಾಯ, ಆಮೇಲೆ ಕಡಲೆಬೇಳೆ ವಡೆ ಇವೆಲ್ಲ ತುಂಬ ಇಷ್ಟ ಅವಳಿಗೆ. ಆ್ಯಂಡ್ ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಬಿಕಾಸ್ ಗುರುವಾರ ತುಳಸಿ ಏನೋ ಸಿಕ್ಕಿಲ್ಲ ಅಂತ ಹೇಳಿದ್ರು ಅಮ್ಮ ನನಗೆ. ಸರಿ ಬಿಡು, ಬೇಜಾರು ಮಾಡ್ಕೊಳ್ಳಲ್ಲ ರಾಯರು ಅಂತ ಅಂದ್ಬಿಟ್ಟು ಕನಕಾಂಬರನೇ ಹಾಕಿದ್ದೀನಿ. ಆ್ಯಂಡ್ ನಾನು ನಾರ್ಮಲಾಗಿ ಹೇಗೆ ಎಲ್ಲ ಹೂವೆಲ್ಲ ಜೋಡಿಸ್ತೀನಿ ಆ ಥರ ಎಲ್ಲ ಜೋಡಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ರೆಂಟೆಡ್ ಮನೇಲಿ ನಾನು ಇಲ್ಲದೆ ಇರೋ ಕಾರಣ ನಮ್ಮ ಅಪ್ಪಂಗೆ ರಾತ್ರಿನೇ ಹೇಳ್ಬಿಟ್ಟಿದ್ದೆ, ಒಂದಿನ ಹೂವು ತಂದು ಪೂಜೆ ಮಾಡು ಅಂತ. ನಮ್ಮ ಅಪ್ಪ ಅಂತ ಅಂದರು. ಅದೆಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ಈ ಬಿಡುವ ಬರುತ್ತಲ್ಲ ಅದನ್ನು ತಂದಿಟ್ಬಿಟ್ಟು ಪೂಜೆ ಮಾಡಿ ಫೋಟೋ ಕಳಿಸು ಅಂತ ಹೇಳಿದ್ದೀನಿ. ಕಳಿಸ್ತೀನಿ ಅಂತ ಅಂದಿದ್ದಾರೆ. ಹಂಗೆಲ್ಲ ಸುಳ್ಳು ಹೇಳಲ್ಲ, ಮಾಡಿರ್ತಾರೆ. ಯಾಕೆ ಆ ಥರ ಹೇಳಿ ಮಾಡಿಸ್ದೆ ಅಂದರೆ, ನಮ್ಮ ಮನೇಲಿ ರಾಯರಿದ್ದಾರೆ ಅಂತಂದಾಗ ಗುರುವಾರ ನಾವು ಪೂಜೆ ಮಾಡಲೇಬೇಕು. ಏನೋ ಅನಿವಾರ್ಯ ಪರಿಸ್ಥಿತಿ ಮಾಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಇದು ಮಾಡಿಲ್ಲ ಅಂದರೆ ಅದು ನಮಗೆ ಶ್ರೇಷ್ಠ ಅಲ್ಲ. ಅದಕ್ಕೋಸ್ಕರ ಈ ಥರ ಹೇಳಿ ಪೂಜೆ ಮಾಡಿಸಿದ್ದೀನಿ. ಆ್ಯಂಡ್ ಅದಾದಮೇಲೆ ನಾನು ಒಂದು ಮಗ್ಗು ಫುಲ್ಲು ಡ್ರೈ ಫ್ರೂಟ್ಸ್ ಮತ್ತು ಬನಾನಾ ಹಾಕಿರೋ ಮಿಲ್ಕ್ ಶೇಕ್ ಮಾಡಿಕೊಟ್ರು ನಮ್ಮಮ್ಮ. ಅದನ್ನು ಹೊಟ್ಟೆ ತುಂಬ ಕೊಡಿದೆ. ಯೂಶ್ವಲಿ ನನ್ನ ಮನೇಲಿದ್ದರೆ ನಮ್ಮಮ್ಮ ಡೈಲಿ ಮಾಡಿಕೊಡ್ತಾರೆ. ಅದು ಯಾಕೆ ಅಂತಂದರೆ ನಾನು ಸ್ವಲ್ಪ ದಪ್ಪ ಆಗಲಿ ಅಂದ್ಬಿಟ್ಟು. ಯೂಶ್ವಲಿ ಬನಾನಾ ಮಿಲ್ಕ್ ಶೇಕ್ ಎಲ್ಲ ಕುಡಿದ್ರೆ ದಪ್ಪ ಆಗ್ತಾರಂತೆ. ಸೊ ನನಗೆ ಸ್ವಲ್ಪ ದಪ್ಪ ಆಗಬೇಕು ಅಂತ, ನಾನು ತುಂಬ ಸಣ್ಣ ಇದ್ದೀನಿ ಅನ್ನೋ ಫೀಲಿಂಗು. ನನಗೆ ಫೀಲಿಂಗ್ ಇದೆಯೋ ಇಲ್ಲ, ನನ್ನ ಸುತ್ತಮುತ್ತವರಿಗಂತೂ ಸಿಕ್ಕಾಪಟ್ಟೆ ಫೀಲಿಂಗ್ ಇದೆ ನಾನು ಸಣ್ಣ ಅಂತ. ಬಟ್ ಅವರಿಗೋಸ್ಕರ ದಪ್ಪ ಆಗ್ತೀನಿ ಅಂತ ಅಲ್ಲ, ನನಗೆ ಫ್ರೇಮಿಗೆ ದಪ್ಪ ಆಗಬೇಕು ಅಂತ ಆಸೆ. ಹಾಗಾಗಿ ದಪ್ಪ ಆಗ್ತಾಯಿದ್ದೀನಿ ಅಷ್ಟೇ. ಇನ್ನೇನಿಲ್ಲ. ತುಂಬ ಚೆನ್ನಾಗಿ ಕೇಳಿದೆ ದಪ್ಪ ಹೇಗಾಗೋದು ಅಂತ. ಬನಾನಾ ಮಿಲ್ಕ್ ಶೇಕ್ ಕುಡೀರಿ ದಪ್ಪ ಆಗ್ತೀರಾ, ಹೆಲ್ದಿ ವರ್ಷನಲ್ಲಿ. ಆ್ಯಂಡ್ ಈ ಒಂದು ಮಗ್ಗು ಕುಡಿದು ಸಾಕಾಗುತ್ತೆ ನನಗೆ ಅಂತ. ಬಟ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇನ್ಸ್ಟೆಡ್ ಆಫ್ ಶುಗರ್ ನಮ್ಮಮ್ಮ ಜಾಗ್ರಿ ಪೌಡ್ರನ್ನ ಯೂಸ್ ಮಾಡ್ತಾರೆ. ಕೆಲವೊಂದು ಸತಿ ಅದನ್ನು ಯೂಸ್ ಮಾಡಬೇಡ, ಹಾಗೆ ಮಾಡಿಕೊಡು ಅಂತ ಹೇಳ್ತೀನಿ. ಬಿಕಾಸ್ ಹಾಗೇನೂ ಸ್ವೀಟಾಗಿರುತ್ತೆ, ಬಿಕಾಸ್ ಬನಾನಾ ಸ್ವೀಟಾಗಿರುತ್ತಲ್ಲ, ಹಂಗಾಗಿ. ಅಂದರೆ ಪಚ್ಚ ಬಾಳೆಹಣ್ಣು ಯೂಸ್ ಮಾಡಬೇಕು. ಹೊಟ್ಟೆ ತುಂಬ್ದಂಗೆ ಆಗಿತ್ತು ನನಗೆ. ಆ್ಯಂಡ್ ಬಿಡ್ತಲ್ವ ಮೇಲೆ ಹೋಗಿ, ಮೇಲೆ ಬಿಡ್ತಿರ್ಲಿಲ್ವಂತೆ ಹೋಗೋಕ್ಕೆ. ಅವನು ಜಗಳ ಆಡೋನು, ಅದಕ್ಕೆ ಸರಿ ಬಿಡು ಅಂತ ಹೇಳಿ. ಅಂದರೆ ಜಗಳ ಅಂದರೆ ಆ ಥರ ಜಗಳ ಆಡಲ್ಲ, ಸುಮ್ಮನೆ ಕಾಮನ್ ಆಗಿ ಜಗಳ ಆಡ್ತಾರೆ. ನಮ್ಮಲ್ಲಿ ಕಿತ್ತಾಡೋ ಸೀನ್ ಎಲ್ಲ ಇಲ್ಲ. ನಮ್ಮ ಸರಿಯಾಗಿ ಬಾರಿಸ್ತಾರೆ ಯಾರು ಕಿತ್ತಾಡಿದ್ರು ಅಷ್ಟೇ. ಏನಮ್ಮ ದೇವ್ರೇ ಹಿಂಗೆ ಬಂದ್ಗಿನ್ಬಿಟ್ಟೆ. ಇವಾಗ ಊಟದ ಟೈಮು. ಇವತ್ತು ನಮ್ಮ ಮನೇಲಿ ಊಟ ಏನು ಗೊತ್ತಾ, ನೆನ್ನೆ ಮೇಘ್ನಾಸ್ಗೆ ಹೋಗಿದ್ವಿ ಆಯಿತಾ. ಅಮ್ಮನ ಬರ್ತಡೇ ಇತ್ತು ಅಂತ ಅದ್ರದ್ದು ವ್ಲಾಗ್ ಬರುತ್ತೆ. ಅಮ್ಮ ವೆಜ್ಜು, ನಾನು ನಾನ್ ವೆಜ್ಜು.
ಸೊ ಅಟ್ಲೀಸ್ಟ್ ವೆಜ್ ಆದರೆ ಇಬ್ಬರಿದ್ರೆ ಒಂದು ತೊಗೊಂಡು ಶೇರ್ ಮಾಡ್ಬೋದು, ನಾನ್ ವೆಜ್ ಇಬ್ಬರಿದ್ರೆ ಒಂದು ತೊಗೊಂಡು ಶೇರ್ ಮಾಡ್ಬೋದು. ಬಟ್ ಇಬ್ಬರು ಲೈಕ್ ಒಬ್ಬರು ವೆಜ್ ಒಬ್ಬರು ನಾನ್ ವೆಜ್ ಆಗಿರೋದ್ರಿಂದ ತುಂಬ ಮಿಕ್ಬಿಡ್ತು. ಅಂದರೆ ಒಂದೊಂದೇ ಆರ್ಡರ್ ಮಾಡಿದ್ದು, ಅದರಲ್ಲೂ ಬಿಕಾಸ್ ಕಡಿಮೆ ತಿನ್ನೋದು ನಾವು ಆಗಿರೋದ್ರಿಂದ. ಸೊ ಅದನ್ನೇ ಇವತ್ತು ಲೈಕ್ ಪಾರ್ಸಲ್ ಮಾಡ್ಕೊಡ್ತಾರೆ ಗೊತ್ತಾ ಅಲ್ಲೆಲ್ಲ ಮಾಡ್ಕೊಡಿ ಅಂತ ಅಂದಿದ್ದಕ್ಕೆ. ಸೊ ಪಾರ್ಸಲ್ ತಂದಿರೋದನ್ನ ಇವತ್ತು ಆಲೂ ದಮ್ ಬಿರಿಯಾನಿ ಇದು ಆ್ಯಂಡ್ ಮಾವಿನಣ್ಣು ಪನ್ನೀರ್. ನಂಗೆ ಪನ್ನೀರ್ ತುಂಬಾ ಇಷ್ಟ, ಹಾಗಾಗಿ ಪನ್ನೀರ್ 65 ತೊಗೊಂಡ್ವಿ, ಆಲೂ ದಮ್ ಬಿರಿಯಾನಿ ಆ್ಯಂಡ್ ನಮ್ಮಮ್ಮ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಲಾಲಿಪಾಪ್ ತೊಗೊಂಡಿದ್ದು. ಸೊ ಇವತ್ತು ಗುರುವಾರ ತಿನ್ನಲ್ಲ, ಅದಿದೆಯಾ ರೈಸ್ ಇಲ್ಲ ಅಂತ ಅನ್ಸುತ್ತೆ, ಲಾಲಿಪಾಪ್ ಇದೆ, ಅದನ್ನ ಇಟ್ಕೊಂಡು ಬಿಸಿ ಮಾಡ್ಕೊಂಡು ನಾಳೆ ತಿಂತಾರಂತೆ. ಸೊ ನಾನಿವತ್ತು ಮಾವಿನಣ್ಣು ದಮ್ ಬಿರಿಯಾನಿ ಪನ್ನೀರ್ 65 ಚೆನ್ನಾಗಿದೆ. ಆ್ಯಕ್ಚುಲಿ ಮೇಘನಂತಲೂ ಕೂಡ ಚೆನ್ನಾಗಿರುತ್ತೆ. ಅಮ್ಮ ಫಸ್ಟ್ ಟೈಮ್ ಬಂದಿರೋದು ನೆನ್ನೆ, ತುಂಬ ಇಷ್ಟ ಆಗಿದೆ ಅವ್ರಿಗೆ. ಯೂಶ್ವಲಿ ನಾನು ಮೇಘನಾಥ್ ಹೋದರೆ ಪನ್ನೀರ್ ಬಿರಿಯಾನಿ ಅಂತ ತೊಗೊಳ್ಳೋದು, ಬಟ್ ಅದನ್ನು ಪನ್ನೀರ್ ಕಬಾಬ್ ಅಂತ ಕೇಳಿದೆ, ಅದಿಲ್ಲ ಅಂತ ಅಂದರು. ಅದಕ್ಕೆ ಲೈಕ್ ಓಕೆ ಪನ್ನೀರ್ 65 ಕೊಡಿ ಅಂತ 65 ತೊಗೊಂಡು. ಮತ್ತು ಎಲ್ಲ ಪನ್ನೀರ್ ಅಂದರೆ ಸ್ವಲ್ಪ ಹೆಲ್ತ್ ಹಾಳಾಗುತ್ತೆ, ಗಟ್ ಹೆಲ್ತ್ ಹಾಳಾಗುತ್ತೆ. ಈ ವರ್ಷ ಅಂತೂ ನಮ್ಮ ಊರಿನ ಮಾವಿನ ಹಣ್ಣು ಇಲ್ಲ, ಅದಕ್ಕೆ ಹೊರಗಡೆ ತಂದು ತಿಂತಾ ಇದ್ದೀವಿ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಎಲ್ಲರೂ ಊಟ ಮಾಡಿದ್ರಾ? ಯಾವ್ಯಾವ ಟೈಮಲ್ಲಿ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ? ಅಂದರೆ ಬೆಳಗ್ಗೆ ನೋಡ್ತಾ ಇದ್ದೀರಾ, ಮಧ್ಯಾಹ್ನ ನೋಡ್ತೀರಾ, ರಾತ್ರಿ ನೋಡ್ತಾ ಇದ್ದೀರಾ ಅಂತ. ಸಹನಾ ಸರಿ ಊಟ ಮಾಡಿ ಸಿಗ್ತೀನಿ. ಕ್ಯಾಮ್ರದ ಬರಬೇಡ. ನಾವು ಸುಮ್ಮನೆ ನಮ್ಮ ಎದುರ್ತಾರೆ ಜನ. ಊಟ ಆಯಿತು. ನಾನು ಒಬ್ಬಳೇ ಇದ್ದರೆ 4 ರಿಂದ 5 ನಿಮಿಷ ಅಷ್ಟೇ ಊಟ ಮುಗಿಸ್ಬಿಡ್ತೀವಿ. ಯಾರಾದರೂ ಇದ್ರೆ ಮಾತಾಡ್ಕೊಂಡು ಒಂದು 10-15 ನಿಮಿಷ ಅಂತ ಆಗುತ್ತೆ, ಇಲ್ಲ ಅಂದರೆ 5 ಮಿನಿಟ್ಸ್. ಮುಂಚೆ ಹೆಂಗೆ ತಿಂತಿದೆ ಅಂದರೆ 1 ಅವರ್. ಅನ್ನದಾತು ಸುಖಿ ಭವ. ಹೆಂಗೆ ಪ್ಲೇಟ್ ಖಾಲಿ, ಅದು ರಾತ್ರಿ ತಗೊಬಂದು ಬಿಸಿ ಮಾಡಿ ತಿಂದಿರೋದು. ಈಗ ಒಂದು ಸ್ವಲ್ಪ ಪವರ್ ನ್ಯಾಪ್ ಥರ ಮಾಡೋಣ. ಅಂದರೆ ಮಲ್ಕೊಂಡ್ರೆ ರಾತ್ರಿ ನಿದ್ದೆ ಬರೋಲ್ಲ ನನಗೆ. ಮಧ್ಯಾಹ್ನ 10 ನಿಮಿಷ ಮಲ್ಕೊಂಡ್ರು ರಾತ್ರಿ ನಿದ್ದೆ ಬರೋಲ್ಲ. ಅದಕ್ಕೆ ಜಸ್ಟ್ ಹಿಂಗೆ ಹಿಂಗೆ ಮಲ್ಕೊಂಡು ಏನಾದರೂ ಎಡಿಟಿಂಗ್ ಇದ್ರೆ ಎಡಿಟಿಂಗ್ ಇದೆ ಎಡಿಟಿಂಗ್ ಮಾಡಿಕೊಂಡು ಕಾಲ ಕಳಿತೀನಿ ಅಷ್ಟೇ. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ನನಗೆ, ಅದಕ್ಕೆ ಜಾಕೆಟ್ ಹಾಕಿದ್ದೀನಿ. ಅಯ್ಯೋಯಪ್ಪ ಕ್ಯಾಮ್ರಾ ಬೀಳ್ತಾಯಿತ್ತು. ಸೊ ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಎಲ್ಲರೂ ಊಟ ಮಾಡಿದ್ರಾ? ಮಧ್ಯಾಹ್ನ ಆಗಿದ್ರೆ ಊಟ ಮಾಡಿದ್ರಾ? ರಾತ್ರಿ ಆಗಿದ್ರೆ ಊಟ ಮಾಡಿದ್ರಾ? ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ರಿಪೀಟೆಡ್ಲಿ ಅದೇ ಕೇಳ್ತಾಯಿದ್ದೀನಿ, ಲೂಸ್ ಥರ. ಆ್ಯಕ್ಚುಲಿ ಲೂಸೇ ನಾನು, ಅದು ಬೇರೆ ವಿಚಾರ ಬಿಡಿ. ಏನು ಗೊತ್ತಾ, ಇವತ್ತು ನಮ್ಮಮ್ಮ ಪಿಜ್ಜಾ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಆಯಿತು. ಸೊ ನಮ್ಮಮ್ಮ ಏನು ಪಿಜ್ಜಾ ಮಾಡ್ತಾರೆ ಅದು ವ್ಲಾಗಲ್ಲಿ ಬರುತ್ತೆ. ಅದು ಅಮ್ಮನ ವ್ಲಾಗಲ್ಲೇ ನೋಡಿ. ನಮ್ಮ ಅಮ್ಮನ ಚಾನಲ್ ನಾನು ಲಿಂಕ್ ಮಾಡಿರ್ತೀನಲ್ಲ ಹೆಂಗಿದ್ರು, ಸೊ ಅಲ್ಲೇ ನೋಡ್ಕೊಂಬಿಡಿ ಆಯಿತಾ. ನೋಡಿ ಅವ್ರದ್ದು ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಎಲ್ಲ. ನಾನು ಬರೀ ಕಾರ್ನ್ ಕ್ಯಾಪ್ಸಿಕಮ್ ಅಷ್ಟೇ, ಟೊಮೆಟೊ ಮತ್ತು ಆನಿಯನ್ ಎಲ್ಲ ತಿನ್ನಲ್ವಲ್ಲ ಅಂದ್ಬಿಟ್ಟು ಫಸ್ಟ್ ಒಂದು ಪಿಜ್ಜಾ ಹಿಂಗೆ ಮಾಡ್ತಾರಂತೆ. ಸೊ ಹೇಗಿರುತ್ತೆ ಪಿಜ್ಜಾ ನೋಡಬೇಕು ಅಂತ ಇದ್ರೆ ನಮ್ಮ ಅಮ್ಮನ ವ್ಲಾಗ್ ಹೋಗಿ ಚೆಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಪ್ಡೇಟ್ ಆದಾಗ. ಆ್ಯಂಡ್ ನಮ್ಮ ಅಮ್ಮನ ಐಡಿ ಟ್ಯಾಗ್ ಮಾಡಿರ್ತೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಿಜ್ಜಾ ಮಾಡಿದ್ದಾರೆ, ನಾನು ಹೆಲ್ಪ್ ಮಾಡಿದ್ದೀನಿ, ಬಟ್ ನೋಡೋಣ ಹೆಂಗಿದೆ ಅಂತ ಗೊತ್ತಿಲ್ಲ. ಕ್ರಸ್ಟ್ ಈ ಥರ ಆಗಿದೆ, ಸ್ವಲ್ಪ ಸಿದೋಗಿದೆ. ಇಟ್ಸ್ ಓಕೆ.
ಓಕೆ, ನಾಟ್ ಬ್ಯಾಡ್. ತಿನ್ನೋದು ನೋ ಬೇಬಿ. ಕಚ್ಕೊಂಡ ಮಾಡಿ ಪಿಜ್ಜಾ ನಾನು ಸುಟ್ಕೊಂಡಿದ್ದು ನೀನು. ಈ ಲಾಸ್ಟ್ ಕಾರ್ನರ್ ಮಾತ್ರ ಕ್ರಸ್ಟು ಬೆಂದಿಲ್ಲ. ಯೂಶಲಿ ಕಾಮನ್ ಆಗಿ ಸ್ಟೋರಲ್ಲಿ ತಂದ್ರೆ ಇದು ಬೆಂದಿರಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಓವನ್ ಇಲ್ಲ, ಇತ್ತು ಓನು, ಅದು ಏನಾಯ್ತಮ್ಮ ಶಾ ಕೊಡ್ತಿದ್ದೆ ಜೊತೆ. ಹಾಂ ಕರೆಕ್ಟು. ಓಕೆ ಓಕೆ, ಚೆನ್ನಾಗಿದೆ, ನಾಟ್ ಬ್ಯಾಡ್. ಮುಂದಪ್ಪ ಮುದ್ದು ನೋಡಿ ಎಷ್ಟು ಚೆನ್ನಾಗೈತೆ ಮುಖ. ಆ್ಯಂಡ್ ಪಿಜ್ಜಾ ತಿಂದು 1-2 ಅವರ್ ಆದಮೇಲೆ ಊಟ ಮಾಡಿದೆ. ಅನ್ನ ಬಸ್ಸಾರು ಮತ್ತು ಈ ಪಲ್ಯ ಇತ್ತು. ಸೊ ಹೊಟ್ಟೆ ತುಂಬ ಊಟ ಮಾಡಿದೆ. ಸೊ ಏನಂದರೆ ಈ ಥರ ಆಚೆ ಕುತ್ಕೊಂಡು ತಿನ್ನೋದೆಲ್ಲ ಇಲ್ಲ ನಮ್ಮ ಮನೇಲಿ. ಬಟ್ ಏನೋ ಅಮ್ಮ ಸೆಕೆ ಆಗ್ತಿದೆ, ಬಾ ಆಚೆ ಕುತ್ಕೊಂಡು ತಿನ್ನೋಣ ಅಂತಂದರು. ಅದಕ್ಕೆ ಹೋಗಿ ಆಚೆ ಕುತ್ಕೊಂಡು ಊಟ ಮಾಡಿದ್ದಾಯಿತು. ಒಬ್ಬಳೇ ಅಲ್ವಾ, ಹಾಗಾಗಿ 4-5 ನಿಮಿಷದೊಳಗಡೆ ಊಟ ಎಲ್ಲ ಮುಗಿಸ್ಬಿಟ್ಟೆ. ಸ್ವಲ್ಪ ಚೆನ್ನಾಗಿತ್ತು ಬಸ್ಸಾರು ಅಂದರೆ ನನ್ನ ಫೇವ್ರೇಟ್, ನಿಮ್ಗೆ ಎಲ್ರಿಗೂ ಗೊತ್ತು. ಸೊ ಹಾಗಾಗಿ ನಾನು ಒಂದು ಸ್ವಲ್ಪನೂ ಮಿಕ್ಸ್ ಎಲ್ಲ ನೀಟಾಗಿ ತಿಂದ್ಬಿಡ್ತೀನಿ. ನನಗೆ ಅನ್ನ ಸ್ವಲ್ಪನೇ ಇರಲಿ, ಬಟ್ ಸಾಂಬಾರು ಜಾಸ್ತಿ ಇರಬೇಕು, ತೆಳ್ಳಗಿರಬೇಕು ಸಾಂಬಾರು, ಆ ಥರ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಹೊಟ್ಟೆ ತುಂಬ ತಿಂದ್ಬಿಟ್ಟು ಕೆಳಗಡೆ ಬಂದೆ. ನನ್ನ ತಮ್ಮನ ಹಿಂದೆ ಬಂದ ಫಾಲೋ ಮಾಡಿಕೊಂಡು. ಇವ್ ನೋಡಿ ಬಿಡ್ರ ಅಂದ್ರೆ ನನ್ನ ಬಿಡ್ರು ಗೋಧಿ ಮುಟ್ಟೆ ಯಾರೇನಂದ್ರು, ಯಾಕಮ್ಮ ಸಪ್ಪಗಿರೋದು ಇದು ನೋಡ್ರಿ, ಇದು ಯಾರು ಸಪ್ಪಗಿದ್ರೆ ನನಗೇನಂತ ಇವನು ತಲೆ ಕಟ್ಸ್ಕೊಂಡು ಜಾಗ ನೋಡಿ. ನನಗೆ ಕಾಲು ಗಾಯ ಆಗೈತೆ, ಅವನು ಕಂಟ್ಯೂಬು ಹಾಕ್ಸ್ಕೊತಾ ಇಲ್ಲ, ಹಾಸ್ಪಿಟ್ಲಿಗೆ ಬರಲ್ಲ, ಇಂಜೆಕ್ಷನ್ ತೊಗೊಳಲ್ಲ, ಏನೂ ಮಾಡಲ್ಲ. ಏನೋ ಶೂಟ್ ಮಾಡಿದೆ, ಮನೇಲಿ ಆರಾಮಾಗಿರೋದು ಅಂದರೆ ಇದೆ. ಸೊ ಅದೇ ಅವತ್ತು ವ್ಲಾಗ್ ಆಗಿತ್ತು ನನಗೆ. ಸೊ ನೀವೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಓಕೆ ಬಾಯ್.